ಯಾವಾಗೂ ಇಂತ ಕನ್ಸ್ ಕಂಡಿದಿಲ್ರಿ ಸರ್. ಯಾಕಂದ್ರೆ ನಾವು ಚೂರು ಪ್ರೊಫೆಷನಲ್ ಮನುಷ್ಯರು. ನಾವು ನಮ್ದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಇರ್ಲಿ, ಹಾಸ್ಪಿಟಲ್ಸ್ ನಲ್ಲಿ ಇರ್ಲಿ, ಅಲ್ಲಿಂದಾನೇ ಸೇವೆ ಮಾಡಕ್ ಇಷ್ಟಪಡ್ತಿದ್ದೆ. ಆದ್ರೆ ಅಜ್ಜಾರು ತೀರ್ಕೊಂಡ್ಮೇಲೆ ಎಲ್ಲಾರು ನಮ್ ದಾವಣಗೆರೆ ಜನ ಒಂದ್ ಬೇಡಿಕೆ ಇತ್ತು. ಅದು ಒಂದ್ 3 ವರ್ಷ ಏನ್ 2 ವರ್ಷ ಬಾಕಿ ಐತಿ. ಅವ್ರ ಸ್ಥಾನದಲ್ಲಿ ಯಾರ ಮನೆಯಲ್ಲಿ ಇರೋರೆ ಹೋಗ್ಬಿಟ್ಟು ಸೇವೆ ಮಾಡಿ. ಆಮೇಲೆ ನಮ್ಮ ಅಜ್ಜಾರ್ ಮಾಡಿರೋ ಇಷ್ಟಕ್ಕೊಂದ್ ಕೆಲಸ ಮುಂದೆ ನನಗೆ ಗೊತ್ತು 2 ವರ್ಷ ನನ್ ಮಾಡದ್ ನಂದು ಅಳಿಲ್ ಸೇವೆ ಇರ್ತದೆ. ಆದ್ರೆ ಅಳಿಲ್ ಸೇವೆ ನಿಭಾಯಿಸಕ್ಕೆ ನಾನ್ ಬಂದೆ. ಸೊ ಎಲ್ಲಾ ಗ್ರಾಜುಯೇಟ್ಸ್, ಓದಿರೋರು, ಹುಡುಗರು ಓದ್ತಿರೋರು ಇಲ್ಲೇ ಇದಾರೆ. ಕಂಪನೀಸ್ ಒಂದ್ ಬಂದ್ರೆ ಕಂಪನೀಸ್ಗೂ ಬಹಳ ಅನುಕೂಲ ಆಗ್ತೈತಿ. ಸುಮ್ನೆ ಮತ್ತೆ ಲೇಬರ್ ಶಿಫ್ಟ್ ಮಾಡೋದೆಲ್ಲ ಅವೆಲ್ಲ ತಲೆನೋವು ಇರಲ್ರಿ ಸರ್. ಅದ್ ಬಿಟ್ರೆ ನಮ್ ಯಜಮಾನ್ರು ಆಮೇಲೆ ಏಜ್ ಆಗಿರೋರು ಮೇನು ಆಶ್ರಯ ಮನೆ ಯೋಜನಾ ಏನಿತ್ತಲ್ರಿ ಸರ್, ಅದು ಒನ್ ಆಫ್ ದ ಗ್ರೇಟೆಸ್ಟ್ ಯೋಜನೆಗಳು ನಮ್ ಕರ್ನಾಟಕ ಸರ್ಕಾರ ನಮಗೆ. ಆಮೇಲೆ ಎಲ್ಲರಿಗೂ ಗೊತ್ತು ಶಂಕರಾಚಾರ್ಯ ಮಲ್ಲಣ್ಣರು ಎಷ್ಟು ಮನೆಗಳು ಬಡವ್ರ ಸೇವೆಗೆ ಮಾಡ್ಯಾರೆ. ಅದನ್ನ ನಾನು ಮುಂದ್ ಒಯ್ಬೇಕು, ಅದನ್ನ ರಿಜೋಟಿ ಟ್ರೀಟ್ ಮಾಡ್ಬೇಕು ಅಂತ ನನ್ ಕನ್ಸು ಸರ್. ಮತದಾರರು ಅಲ್ಲೇ ಡಿಸೈಡ್ ಮಾಡ್ಯಾರೆ, ಅದು ನಮಗೆ ವೋಟ್ ಹಾಕ್ತಾರೆ ಅಂತ ಸರ್. ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಅದು ನಾನ್ ಏನ್ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂತ, ಇನ್ನ ಜಾಸ್ತಿ ಬಹುಮತಿಯಿಂದ ನಮ್ಮನ್ನ ಆಶೀರ್ವಾದ ಕೊಡ್ರಿ. ಆಮೇಲೆ 2 ವರ್ಷ ನಮ್ದು ಅಳಿಲ್ ಸೇವೆ ಏನೈತೆ ಸರ್, ಅಳಿಲ್ ಸೇವೆ ಯಾವ ಮುಖಾಂತರಕ್ಕೆ ಎಷ್ಟು ದೊಡ್ಡಕ್ಕಿರ್ಬೋದು ಅಂತ ನಾನು ಸ್ಥಾಪನೆ ಮಾಡ್ತೀನಿ.